ಈ ಸರ್ಕಾರ ಬಂದ ಮೇಲೆ 5 ಯೋಜನೆ ಕೊಟ್ಟಿದೆ ಸರ್ಕಾರ. 6ನೇ ಯೋಜನೆ ಬಿಜೆಪಿ ಜಮೀರ್ ಅಹಮದ್ ಖಾನ್ ಸಾಹೇಬರು ವಸತಿ ಇಲಾಖೆಯಿಂದ ಇದ್ದು ಮೈನಾರಿಟೀಸ್ಗೆ ಮುಂಚೆ ಬಂದು ಮೈನಾರಿಟೀಸ್ಗೆ 318 350 ಕೋಟಿ ಕೊಟ್ಟಿದ್ವಿ ಸಿದ್ದರಾಮಯ್ಯ ಅವರು. ಆಮೇಲೆ ಅದೇ ಸರ್ಕಾರ ಕುಮಾರಸ್ವಾಮಿಗೂ ಬರ್ತದೆ. ಆಮೇಲೆ ಈ ಮೈನಾರಿಟೀಸ್ಗೆ ಗ್ರಾಂಟ್ಸ್ ಏನು ಮಾಡ್ತಾರೆ ಅಂದರೆ 1,800 ಕೋಟಿ ಮಾಡ್ತಾರೆ. ಆಮೇಲೆ ಬಿಜೆಪಿ ನಾಯಕರು ಈ ಬಿಜೆಪಿ ಸರ್ಕಾರ ಬಂದ ಮೇಲೆ 800 ಕೋಟಿ ಮಾಡಿದ್ವಿ. ಸುಮಾರು ನಮಗೆ 4-5 ವರ್ಷ ಎಜುಕೇಷನ್ ಎಲ್ಲ ಹಾಳಾಯಿತು. ಇವಾಗ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಎಲ್ಲ ಸೇರ್ಕೊಂಡು 4,000 ಕೋಟಿ ಕೊಟ್ಟಿದ್ದಾರೆ. ಈ ಮೈನಾರಿಟಿಗೆ ಗ್ರ್ಯಾಂಡ್ 4,000 ಕೋಟಿ ಕೊಟ್ಟಿದ್ದಾರೆ. ಅದು 4,000 ಕೋಟಿ ಗ್ರ್ಯಾಂಡ್ ಬರುವಂತ ಮಾಡಿ ಎಲ್ಲ ನಮ್ಮ ಮೈನಾರಿಟೀಸ್ ನಾಯಕರು ಎಲ್ಲ ಸೇರಿ ಬಿಜೆಪಿ ಜಮೀರ್ ಅಹಮದ್ ಖಾನ್ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಹೋಗಿ 4,000 ಕೋಟಿ ತಗೊಂಡು ಬಂದರು. 4,000 ಕೋಟಿ ಇವತ್ತಿಗೆ ಎಷ್ಟು ನಮ್ಮ ರಾಜ್ಯದಲ್ಲಿ ಎಷ್ಟು ಒಳ್ಳೆಯದಾಗಿದೆ ಅಂದರೆ ನಾವು ಹೇಳಕ್ಕೆ ಬಯಸಬೇಕಾಗ್ತದೆ. ಇವ್ರಿಗೆ ಎಲ್ಲ ದೇವರು ಆಶೀರ್ವಾದ ಬೇಕು, ನೀವೆಲ್ಲ ಸಹಕಾರ ಇರಬೇಕು ಅಂತ ಹೇಳ್ಕೊಂಡು ಅದ್ರ ಜೊತೆಗೆ ನಮ್ಮ ಬಿಜೆಪಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಈ ಚಾಮರಾಜಪೇಟೆ ಕ್ಷೇತ್ರದ ಜೊತೆ 5ನೇ ಬಾರಿ ಗೆಲ್ಲಿಸಿದ್ದಾರೆ. 3 ಸಲ ಮಂತ್ರಿ ಆಗಿದ್ದೇನೆ, 5 ಸಲ ಗೆದ್ದಿದ್ದೀವಿ. ನಿಮ್ಮೆಲ್ಲ ಸಹಕಾರದಿಂದ, ದೇವ್ರ ದಯದಿಂದ, ನಿಮ್ಮ ಆಶೀರ್ವಾದದಿಂದ 5 ಸಲ ಗೆದ್ದಿ ಆಮೇಲೆ 3 ಸಲ ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇಲ್ಲ ಈ ರಾಷ್ಟ್ರದಲ್ಲಿ ಹೆಸರು ಮಾಡಿದ್ದಾರೆ ಅಂದರೆ ಇದು ಬಿಜೆಪಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ಇಂಥ ನಾಯಕರು ಹುಟ್ಟೋದು ಸಿಕ್ಕಲ್ಲ. ಈ ರಾಜಕಾರಣಿ ರಾಜದರ್ಬಾರ ಈ ಇಷ್ಟಂತೂ ಎಲ್ಲ ಅನೇಕ ಈ ರಾಜ್ಯದಲ್ಲಿ ಸುಮಾರು ನಾಯಕರನ್ನು ನೋಡಿದ್ದೀನಿ ನಾನು. ಪವರ್ ಸಿಕ್ಕಿದ ಮೇಲೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಸೀಮಿತ. ನಮ್ಮ ಬಿಜೆಪಿ ಜಮೀರ್ ಅಹಮದ್ ಖಾನ್ ಸಾಹೇಬರು 19 ಗಂಟೆ ಕೆಲಸ ಮಾಡ್ತಾರೆ ಈ ಜನಕ್ಕೋಸ್ಕರ, ಈ ರಾಜ್ಯದ ಜನತೆಗೋಸ್ಕರ. ಬರೀ ಸೀಮಿತ ಮೈನಾರಿಟೀಸ್ಗೆ ಸೀಮಿತ ಇಲ್ಲ, ಎಲ್ಲರೂ ಪರವಾಗಿ ಎಲ್ಲರಿಗೆ ಮೊದಲು ಬಡವರು ಯಾವ ರೀತಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಕಷ್ಟ ಏನಿದೆ, ಯಾರನ್ನ ಸತ್ತೋಗಿರಲಿ, ಆಪ್ರೇಷನ್ ಇರಲಿ, ಸ್ಕೂಲ್ ಇರಲಿ, ಬೇರೆ ಮನೆಯದು ಇರಲಿ, ಎಲ್ಲ ಕಷ್ಟ ಸುಖಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಆ ಪುಣ್ಯಾತ್ಮ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಎಲ್ಲರಿಗೆ ಹೃದಯಪೂರ್ವವಾಗಿ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಖುದಾ ಹಾಫಿಸ್.